ವೆಲ್ಕಮ್ ಟು ಹವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಒಂದು ವಿಡಿಯೋ ಬಂದು ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ನಾವು ಯಾವ್ದೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಶೇರ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಲೆಟ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ನಾನಿಲ್ಲಿ ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ, ನನಗೆ ಏನೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿ, ನನಗೆ ಯಾವ ಮಗು ಆಗಿತ್ತು, ಏನ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋಸ್ ನಾನು ನೋಡಿಲ್ವೋ ನೋಡ್ಕೊಂಡ್ ಬನ್ನಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಮೆನ್ಷನ್ ಮಾಡಿರ್ತೇನೆ, ಚೆಕ್ಔಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಯಾವ ವೀಕ್ ಅಲ್ಲಿ ಮಾಡಿಸ್ಬೇಕು, ಯಾವ ತಿಂಗಳಲ್ಲಿ ಮಾಡಿಸ್ಬೇಕು, ಹಾಗೂ ಯಾಕೆ ನಾವು ಈ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ನಾನಿಲ್ಲಿ ಆಲ್ರೆಡಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಫೋನ್ ಅಲ್ಲಿ ಏನೆಲ್ಲ ಸ್ಕ್ಯಾನ್ಸ್ ಇರುತ್ತೆ, ಏನೆಲ್ಲ ಡೀಟೇಲ್ಸ್ ಶೇರ್ ಮಾಡಬೇಕು ಅಂತ ಹೇಳಿ, ಸೋ ದಟ್ ನಾನು ಏನು ಮಿಸ್ ಮಾಡಲ್ಲ ಅಂತ ಹೇಳಿ. ಮೊದಲಿಗೆ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಹೇಳಿದ ತಕ್ಷಣ ನಾವು ಯೂಶಲಿ ಮನೆಯಲ್ಲೇ ಟೆಸ್ಟ್ ಮಾಡ್ಕೊಂತೀವಿ. ನಮಗೆ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ಮೇಲೆ ನಾವು ಖಂಡಿತ ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಯೂಶಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 3 ವೀಕ್ಸ್ ಆಗ್ಲಿ, ದಿಸ್ ಇಸ್ ದ ಮಿತ್ ಅಂತಾನೆ ಹೇಳ್ಬೋದು. ನಮ್ಗೆ ನಮ್ಮ ಮನೆಗಳಲ್ಲಿ ಹೇಳ್ತಾರೆ, ನಮ್ಗೂನು ಕೆಲವೊಬ್ರು ಇದನ್ನ ಹೇಳಿದ್ರು, ಸಜೆಷನ್ಸ್ ಕೊಟ್ಟಿದ್ರು, 3 ವಾರ ಆಗ್ಲಿ ಆಮೇಲೆ ಹಾಸ್ಪಿಟಲ್ಗೆ ಹೋಗು, 3 ವಾರ ಆದ್ಮೇಲೆ ಸ್ಕ್ಯಾನಿಂಗ್ ಮಾಡಿಸು, ಇವಾಗಲೇ ಏನಕ್ಕೆ ಹೋಗ್ತೀಯಾ ಅಂತ ಹೇಳಿ. ದಯವಿಟ್ಟು ಯಾರು ಇದನ್ನ ಕೇಳಿಸ್ಕೊಂಡು ಸ್ಕ್ಯಾನಿಂಗ್ಸ್ಗೆ ಡಿಲೇ ಮಾಡ್ಕೊಬೇಡಿ. ನಾನು ಡೀಟೇಲ್ಸ್ ಕೊಡೋಕ್ಕಿಂತ ಮುಂಚೆನೆ ಹೇಳ್ತಿದ್ದೀನಿ, ಸ್ಕ್ಯಾನಿಂಗ್ಸು ತುಂಬಾನೇ ಇಂಪಾರ್ಟೆಂಟು. ನಮ್ಮ ಬೇಬಿ ಹೆಲ್ತ್ ಹೇಗಿದೆ, ಅದರದ್ದು ಬೆಳವಣಿಗೆ ಹೇಗಿದೆ, ಏನಾದರೂ ಅಬ್ನಾರ್ಮಾಲಿಟೀಸ್ ಇದೆಯಾ, ಪ್ರಾಬ್ಲಮ್ಸ್ ಇದೆಯಾ ಅಂತಾನೆ ಹೇಳಿ ನಾವು ಮೊದಲೇ ಕಂಡ್ಕೊಳ್ಳೋಕ್ಕೆ ಸ್ಕ್ಯಾನಿಂಗ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ನಾವು ಯೂಶಲಿ ಅದನ್ನ ಮಿಸ್ಟೇಕ್ ಮಾಡ್ತೀವಿ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಇನ್ನು ಹೋಗೋಣ ಬಿಡು, ಇನ್ನೊಂದ್ 2 ವಾರ ಆದ್ಮೇಲೆ, ಇನ್ನೊಂದ್ 3 ವಾರ ಆದ್ಮೇಲೆ ಹೋಗೋಣ ಬಿಡು, 3 ವೀಕ್ಸ್ ಆಗ್ಲಿ ಅಥವಾ 3 ಮಂತ್ಸ್ ಆಗ್ಲಿ ಆಮೇಲೆ ಸ್ಕ್ಯಾನ್ ಹೋಗೋಣ ಅಂತ ಹೇಳಿ ಅನ್ಕೋತೀವಿ. ದಯವಿಟ್ಟು ಯಾರು ಆ ಮಿಸ್ಟೇಕ್ ನ ಮಾಡಬೇಡಿ. ಪ್ರೆಗ್ನೆನ್ಸಿ ಎಲ್ಲಿದೆ ಅನ್ನೋದು ನಮ್ಗೆ ತುಂಬಾನೇ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾವು ಸ್ಕ್ಯಾನಿಂಗ್ಸ್ ನ ಮಾಡಿಸ್ಲೇಬೇಕಾಗತ್ತೆ. ಮೊದಲನೇದಾಗಿ ನಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದ್ರೆ ನಾವು ಪೀರಿಯಡ್ಸ್ ಸ್ಕಿಪ್ ಆಗಿ 1 ವೀಕ್ಗೆ ನಾವು ಟೆಸ್ಟ್ ಮಾಡ್ಕೊಂಡ್ರೆ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಅದು ಡಬಲ್ ಲೈನ್ ಬಂದಿದೆ ಅಂತ ಹೇಳಿ ನಮ್ಗೆ ಅನ್ಸಿದ್ರೆ ನಾವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟಲ್ಗೆ ಹೋದಾಗ ಸೊ 0 to 6 ವೀಕ್ಸ್, ಕೆಲವೊಬ್ಬರಿಗೆ ಇನ್ನೂ ಗೊತ್ತಿರಲ್ಲ, 6 to 10 ವೀಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಈ ಟೈಮಲ್ಲಿ ನಾವು ಫಸ್ಟ್ ಸ್ಕ್ಯಾನ್ ನ ಮಾಡಿಸ್ಬೇಕು. 6 ಇಂದ 10 ವಾರದೊಳಗೆ ನಾವು ಫಸ್ಟ್ ಸ್ಕ್ಯಾನಿಂಗ್ ನ ಮಾಡಿಸ್ಬೇಕು. ಆ ಸ್ಕ್ಯಾನ್ ಯಾಕೆ ಮಾಡ್ತಾರೆ, ಇದು ಜಸ್ಟ್ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಪ್ರಿಲಿಮಿನರಿ ಟೆಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಬ್ಡೋಮನ್ ಸ್ಕ್ಯಾನ್ ಮಾಡಿ ನಮ್ಮ ಮಗು ಜೆಸ್ಟೇಷನ್ ಸ್ಯಾಕ್ ನ ಟೆಸ್ಟ್ ಮಾಡ್ತಾರೆ. ಇದು ನಿಜವಾಗ್ಲೂ ಪ್ರೆಗ್ನೆನ್ಸಿನಾ ಅಂತ ಹೇಳಿ. ಅದೊಂದು ನಮ್ಮ ಯುಟೆರಸ್ ಅಲ್ಲಿ ಸ್ಯಾಕ್ ಫಾರ್ಮ್ ಆಗಿರುತ್ತೆ, ಜೆಸ್ಟೇಷನಲ್ ಸ್ಯಾಕ್ ಅಂತ ಹೇಳ್ತೀವಿ. ಆ ಸ್ಯಾಕ್ ಫಾರ್ಮ್ ಆಗಿದೆಯಾ ಅಂತ ಹೇಳಿ ನೋಡ್ತಾರೆ. ಇನ್ನೊಂದು, ಇಲ್ಲಿ ನಮ್ಗೆ ಮಗು ಒಂದಿದ್ಯಾ 2 ಇದೆಯಾ ಅಂತಾನು ಈ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ತಿಳಿಸ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಹಾರ್ಟ್ ಬೀಟ್ ಏನೂ ಬಂದಿರಲ್ಲ ಅಷ್ಟೊತ್ತಿಗೆ. 6 to 10 ವೀಕ್ಸ್ ಅಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಹಾರ್ಟ್ ಬೀಟ್ ಗೊತ್ತಾಗಲ್ಲ. ಜಸ್ಟ್ ಜೆಸ್ಟೇಷನಲ್ ಸ್ಯಾಕ್, ಮಗು ಬೆಳವಣಿಗೆಗೋಸ್ಕರ ಅದೊಂದು ಸ್ಯಾಕ್ ಫಾರ್ಮ್ ಆಗಿರುತ್ತೆ. ಅದಾಗಿದೆಯಾ ಇಲ್ವಾ ಅಂತ, ಅದಾಗಿದೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಹೇಳಿ ಹೇಳ್ತಾರೆ. ಒಂದ್ ವೇಳೆ 2 ಸ್ಯಾಕ್ ಇದ್ರೆ ಟ್ವಿನ್ಸ್ ಅಂತ ಹೇಳಿ ಹೇಳ್ತಾರೆ, 3 ಸ್ಯಾಕ್ ಇದ್ರೆ ಟ್ವಿನ್ಸ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ನಮ್ಗೆ ಇದು ಪ್ರಿಲಿಮಿನರಿ ಸ್ಕ್ಯಾನ್ ಆಗಿರುತ್ತೆ, ಜಸ್ಟ್ ನಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಸ್ಕ್ಯಾನ್ ಮಾತ್ರ. ನೆಕ್ಸ್ಟ್ ನಮ್ಗೆ ಸ್ಕ್ಯಾನ್ ಬರೋದು NT ಸ್ಕ್ಯಾನ್ ಅಂತ. ಈ NT ಸ್ಕ್ಯಾನ್ ನಾವು ಮಾಡಿಸ್ಬೇಕಾಗಿರೋದು 11 to 13 ವೀಕ್ಸ್ ಅಲ್ಲಿ. 11 to 13 ವೀಕ್ಸ್ ಅಲ್ಲಿ ಅಂದ್ರೆ ನಮ್ಗೆ 3 ಮಂತ್ಸ್ ಅಂತ ಅನ್ಕೊಬಹುದು. 3 ಮಂತ್ಸ್ಗೆ ಬಿದ್ದಿದ ತಕ್ಷಣ 11 to 13 ವೀಕ್ಸ್ ಟೈಮ್ ಅಲ್ಲಿ ನಾವು ಈ ಸ್ಕ್ಯಾನ್ NT ಸ್ಕ್ಯಾನ್ ನ ಮಾಡಿಸ್ಬೇಕಾಗಿರುತ್ತೆ. NT ಸ್ಕ್ಯಾನ್ ಯಾಕೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಬೇಬಿ ಹಾರ್ಟ್ ಬೀಟ್ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಕ್ಕೆ NT ಸ್ಕ್ಯಾನ್ ಮಾಡಿಸ್ತೀವಿ. 3 ಮಂತ್ಸ್ ಅಲ್ಲೇ ನಮ್ಗೆ ಗೊತ್ತಾಗೋದು ಬೇಬಿ ಹಾರ್ಟ್ ಬೀಟ್ ಬಂದಿದ್ಯಾ ಇಲ್ವಾ ಅಂತ ಹೇಳಿ. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಜೆಸ್ಟೇಷನಲ್ ಸ್ಯಾಕ್ ಫಾರ್ಮ್ ಆಗಿರುತ್ತೆ, 3 ಮಂತ್ಸ್ ಆದ್ರೂ ಇನ್ನು ಬೇಬಿ ಹಾರ್ಟ್ ಬೀಟ್ ಬಂದಿರಲ್ಲ. ಆವಾಗ ಏನಾಗುತ್ತೆ, ನಮ್ಗೆ 5 ಮಂತ್ಸ್ ವರ್ಗು ನಾವು ಅದನ್ನೇ ಪ್ರೊಲಾಂಗ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬೇಬಿ ಡೆವಲಪ್ ಆಗಿರಲ್ಲ, ನಾವಿನ್ನು ಪ್ರೆಗ್ನೆಂಟ್ ಅಂತಾನೆ ನಂಬ್ಕೊಂಡಿರ್ತೀವಿ. ಈ NT ಸ್ಕ್ಯಾನ್ ಅಂತ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. NT ಸ್ಕ್ಯಾನ್ ಅಲ್ಲಿ ಬೇಬಿ ಹಾರ್ಟ್ ಬೀಟ್ ಬಂದಿದ್ರೆ ಮಾತ್ರನೇ ನೆಕ್ಸ್ಟ್ ಏನೆಲ್ಲ ಪ್ರೊಸೀಡಿಂಗ್ಸ್ ಇದೆಯೋ ಅದಾಗತ್ತೆ. NT ಸ್ಕ್ಯಾನ್ ಅಲ್ಲಿ ಒಂದ್ ವೇಳೆ ಬೇಬಿ ಹಾರ್ಟ್ ಬೀಟ್ ಫಾರ್ಮೇಶನ್ ಆಗಿಲ್ಲ ಅಂದ್ರೆ ಡಾಕ್ಟರ್ಸ್ ಅವ್ರ ಏನು ಪ್ರೊಸೀಜರ್ಸ್ ಇದೆಯೋ ಅದನ್ನ ಬೇರೆದನ್ನ ಫಾಲೋ ಮಾಡ್ತಾರೆ. NT ಸ್ಕ್ಯಾನ್ ತುಂಬಾನೇ ಇಂಪಾರ್ಟೆಂಟ್. NT ಸ್ಕ್ಯಾನ್ ಅಲ್ಲಿ ನಾವು ಮೇನ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಹಾರ್ಟ್ ಬೀಟಿಗೆ, ಹಾರ್ಟ್ ಬೀಟ್ ಬಂದಿದ್ಯಾ ಇಲ್ವಾ ಬೇಬಿಗೆ ಅಂತ ಹೇಳಿ ನಮ್ಗೆ NT ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಇದನ್ನ ಮಾಡಿಸ್ಬೇಕಾಗಿರೋದು ನಾವು 10 ರಿಂದ
13 ವಾರದ ಒಳಗಡೆ. ಇದೇನಾದ್ರು ಸ್ಕಿಪ್ ಆಗಿದೆ, 1 ವಾರ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ, 14th ವೀಕ್ ವರೆಗೂ ಮಾಡಿಸ್ಬೋದು. ಬಟ್ ಈ ಟೈಮ್ ಪೀರಿಯಡ್ ಅಲ್ಲಿ ನಾವು ಮಾಡಿಸಿದ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಬೇರೆ ಡೆವಲಪ್ಮೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಬೇಬಿಗೆ. NT ಸ್ಕ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಏನ್ ಹೇಳ್ತಾರೆ, ನೆಕ್ಸ್ಟ್ ಸ್ಕ್ಯಾನಿಂಗ್ಗೆ ಬನ್ನಿ ಅಂತ ಹೇಳ್ತಾರೆ. ಆವಾಗ ನಮ್ಗೆ ಬೇರೆ ಕಾಂಪ್ಲಿಕೇಶನ್ಸ್ ಏನೋ ಆಗಬಾರ್ದು ಅಂತ ಹೇಳಿ NT ಸ್ಕ್ಯಾನ್ ನಾವು ಈ ಟೈಮ್ ಪೀರಿಯಡ್ ಅಲ್ಲಿ ಮಾಡಿಸ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ನಮಗೆ ಸ್ಕ್ಯಾನಿಂಗ್ ಬರೋದು 20 to 22 ವೀಕ್ಸ್ ಅಲ್ಲಿ, ಅಂದ್ರೆ ಫಿಫ್ತ್ ಮಂತ್ ಅಲ್ಲಿ. ಅದು ಬಂದು ಅನಾಮಲಿ ಸ್ಕ್ಯಾನ್. ಈ 13 ವಾರದಿಂದ 20 ವಾರದ ಮಧ್ಯದಲ್ಲಿ ಇನ್ನೊಂದು ಟೆಸ್ಟ್ ಬರುತ್ತೆ. ದಯವಿಟ್ಟು ಇದನ್ನ ಯಾರೂ ಸ್ಕಿಪ್ ಮಾಡಬೇಡಿ ಈ ಟೆಸ್ಟ್ ನ. ಅದನ್ನ ನಾವು ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಹೇಳ್ತೀವಿ. ಬ್ಲಡ್ ಟೆಸ್ಟ್ ಇದು. ಡಬಲ್ ಮಾರ್ಕರ್ ಟೆಸ್ಟ್ ನ ಏನಕ್ಕೆ ಮಾಡ್ತಾರೆ ಅಂದ್ರೆ, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಅಂದ್ರೆ ತಂದೆ ತಾಯಿ ಅಥವಾ ನಮ್ಮ ಅಜ್ಜ ಅಜ್ಜಿ ಯಾರಿಂದಾನೋ ಮಗುಗೆ ಏನಾದ್ರೂ ಜೆನೆಟಿಕ್ ಅಲ್ಲಿ ಏನಾದ್ರೂ ಬಂದಿದ್ಯಾ, ಜೀನ್ಸ್ ಅಲ್ಲಿ ಏನಾದ್ರೂ ತೊಂದರೆ ಆಗಬಹುದಾ, ಮಗುಗೆ ತೊಂದರೆ ಬಂದಿದ್ಯಾ ಮಗುಗೆ ಅಂತ ಹೇಳಿ ಚೆಕ್ ಮಾಡಕ್ಕೆ ನಾವು ಡಬಲ್ ಮಾರ್ಕರ್ ಟೆಸ್ಟ್ ನ ಮಾಡ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ, ನೀವು ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಡೌನ್ ಸಿಂಡ್ರೋಮು ಇದೆಲ್ಲ ನಮಗೆ ಜೆನೆಟಿಕಲಿ ಬರೋದು. ಪೇರೆಂಟ್ಸು ಅಥವಾ ಅವ್ರ ಅಜ್ಜ ತಾತದಿಂದ ಬಂದಿರುವಂತಹ ಕ್ರೋಮೋಸೋಮ್ಸ್ ಅಲ್ಲಿ ಎಲ್ಲಾದ್ರೂ ಡಿಫೆಕ್ಟ್ ಇದ್ರೆ, ಆ ಜೀನ್ಸ್ ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಬರುವಂತಹ ಅಥವಾ ಕ್ರೋಮೋಸೋಮ್ಸ್ ಅಲ್ಲಿ ತೊಂದರೆ ಇದ್ರೆ ಬರುವಂತಹ ಡಿಸೀಸಸ್ ಕೆಲವೊಂದು ಇರುತ್ತೆ. ಆ ಒಂದು ಕಾಯಿಲೆಗಳು ಮಗುಗೆ ಬರೋ ಚಾನ್ಸಸ್ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಕ್ಕೆ ಡಬಲ್ ಮಾರ್ಕರ್ ಟೆಸ್ಟ್ ನ ಮಾಡ್ತೀವಿ. ಇದು ನಮಗೆ NT ಸ್ಕ್ಯಾನ್ ಎಷ್ಟು ಇಂಪಾರ್ಟೆಂಟು, ಡಬಲ್ ಮಾರ್ಕರ್ ಟೆಸ್ಟ್ ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ ನಮ್ಗೆ ಏನಾದ್ರೂ ಮಗುಗೆ ಬೈ ಬರ್ತ್ ಬರುವಂತ ಡಿಫೆಕ್ಟ್ಸ್ ಏನಾದ್ರೂ ಇರುತ್ತಾ, ಜೆನೆಟಿಕ್ ಅಲ್ಲಿ ಒಳಗಡೆ ಮಗು ಒಳಗಡೆ ಏನಾದ್ರೂ ಅಬ್ನಾರ್ಮಾಲಿಟೀಸ್ ಆಗತ್ತಾ ಅಂತ ಹೇಳಿ ಟೆಸ್ಟ್ ಮಾಡಕ್ಕೆ ಡಬಲ್ ಮಾರ್ಕರ್ ಟೆಸ್ಟ್ ನ ಮಾಡ್ತೀವಿ. ಇದು ನಾವು ಅನಾಮಲಿ ಸ್ಕ್ಯಾನ್ ಗಿಂತ ಮುಂಚೆ ಮಾಡಿಸ್ಬೇಕು. ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲೇ 3 to 5 months ಈ ಬಿಟ್ವೀನ್ ಟೈಮ್ ಅಲ್ಲಿ ನಿಮ್ಮ ಡಾಕ್ಟರ್ಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾವ ಟೈಮಲ್ಲಿ ಮಾಡಿಸ್ಬೇಕು ಅಂತ ಹೇಳಿ. ಆ ಮಿಡಲ್ ಅಲ್ಲಿ ನೀವು ಈ ಟೆಸ್ಟ್ ನ ಡಬಲ್ ಮಾರ್ಕರ್ ಟೆಸ್ಟ್ ನ ಮಾಡಿಸ್ಕೋಬೇಕಾಗಿರುತ್ತೆ. ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸಿದ್ಮೇಲೆ ನಿಮ್ಗೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ, ಅಲ್ಲಿಗೆ ಸ್ಟಾಪ್ ಆಗುತ್ತೆ ಟೆಸ್ಟ್. ಇಲ್ಲ ಏನಾದ್ರೂ ಇನ್ನೂ ಡೌಟ್ ಇದೆ ಅಂತ ಹೇಳಿದ್ರೆ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತಾರೆ. ಅದು 5 months ಆದ್ಮೇಲೆ ಮಾಡುವಂತಹ ಟೆಸ್ಟ್. ಅಲ್ಲಿ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಅಲ್ಲೂ ಅಷ್ಟೇ ಕಂಪ್ಲೀಟ್ ಡೀಟೇಲ್ಸ್, ಏನಾದ್ರೂ ಅಬ್ನಾರ್ಮಾಲಿಟೀಸ್ ಇದೆಯಾ ಬೇಬಿಗೆ ಅಂತ ಹೇಳಿ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಇದು ಅಬೌಟ್ ಡಬಲ್ ಮಾರ್ಕರ್ ಟೆಸ್ಟ್. ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಏನಾದ್ರೂ ಇದ್ರೆ ಡಬಲ್ ಮತ್ತೆ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಅಂತ ಹೇಳಿ ಮಾಡಿಸ್ತಾರೆ. ನೆಕ್ಸ್ಟ್ ಬಂದು NT ಸ್ಕ್ಯಾನ್ ಆದ್ಮೇಲೆ ಸ್ಕ್ಯಾನಿಂಗ್ ಗೆ ಬರೋಣ. ಸ್ಕ್ಯಾನಿಂಗ್ ಅಲ್ಲಿ ನಮಗೆ 20 to 22 ವೀಕ್ಸ್ ಅಲ್ಲಿ ನಮಗೆ ಅನಾಮಲಿ ಸ್ಕ್ಯಾನ್ ಅಂತ ಹೇಳಿ ಮಾಡ್ತಾರೆ. ಇಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸ್ಕ್ಯಾನು. ನಮ್ಮ ಬೇಬಿ ಕಂಪ್ಲೀಟ್ ಗ್ರೋತ್ ಅಲ್ಲಿ ನಮ್ಗೆ 3 ಸ್ಕ್ಯಾನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು. ಒಂದು NT ಸ್ಕ್ಯಾನು, ಇನ್ನು ಎರಡನೇದು ಬಂದ್ರೆ ಅನಾಮಲಿ ಸ್ಕ್ಯಾನು. ಅನಾಮಲಿ ಸ್ಕ್ಯಾನ್ಗೆ ಬರೋ ಅಷ್ಟೊತ್ತಿಗೆ ನಮ್ಮ ಬೇಬಿಗೆ ಹಾರ್ಟ್ ಬೀಟ್ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಕಣ್ಣು, ಮೂಗು, ಲಿಪ್ಸು, ಫೇಶಿಯಲ್ ಅಲ್ಲಿ ಏನೇನ್ ಫೀಚರ್ಸ್ ಇದೆಯೋ ಅದೆಲ್ಲ ನೀಟಾಗಿ ಫಾರ್ಮ್ ಆಗಿರುತ್ತೆ. ಕೈ, ಕಾಲು, ಬ್ಯಾಕ್ ಬೋನು, ಜೆಂಡರ್, ಮೇನ್ ಆಗಿ ನಮ್ಗೆ ಜೆಂಡರ್ ಗೊತ್ತಾಗೋದು 5th ಮಂತ್ ಅಲ್ಲೇ. ಅಲ್ಲಿವರೆಗೂ ಯಾವುದೇ ಡಾಕ್ಟರ್ಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ಸ್ಕ್ಯಾನಿಂಗ್ ಅಲ್ಲಿ ಆಗಿರ್ಬೋದು, ಯಾರಿಗೂ ಅಲ್ಲಿವರೆಗೂ ಜೆಂಡರ್ ಯಾವುದು ಅಂತ ಹೇಳಿ ಗೊತ್ತಿರಲ್ಲ. 5th ಮಂತ್ ಸ್ಕ್ಯಾನ್, ಅನಾಮಲಿ ಸ್ಕ್ಯಾನ್ ಏನ್ ಮಾಡಿಸ್ತೀವೋ ಅಲ್ಲಿ ಬೇಬಿ ಯಾವುದು ಅಂತ ಹೇಳಿ ನಮ್ಮ ಸ್ಕ್ಯಾನಿಂಗ್ ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ರಿಪೋರ್ಟ್ ನೋಡುವಂತಹ ಗೈನಕಾಲಜಿಸ್ಟ್ ಡಾಕ್ಟರ್ಗೆ ಗೊತ್ತಾಗುತ್ತೆ, ಖಂಡಿತ ನಮಗ್ ಗೊತ್ತಾಗಲ್ಲ ಅದು. ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ತುಂಬಾ ಥಿಯರೀಸ್ ಎಲ್ಲ ಇದೆ, ನಮ್ ಥಿಯರಿ ಅಂತ ಹೇಳಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ ಥಿಯರಿ ಅಂದ್ರೆ ಏನು, ಬೇಬಿ ಜೆಂಡರ್ ತಿಳ್ಕೊಳ್ಳೋ ಅಂತಹ ಥಿಯರಿ ಅದು. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಅದ್ರ ಮೇಲೆ ವಿಡಿಯೋ ಮಾಡಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಕಿ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಏನದು ನಮ್ ಥಿಯರಿ, ಹೆಂಗೆ ಜೆಂಡರ್ ಪ್ರಿಡಿಕ್ಷನ್ ಮಾಡ್ತಾರೆ ಅದರಲ್ಲಿ ಅಂತ ಹೇಳಿ. ಮತ್ತೆ ಇಲ್ಲಿ ಜೆಂಡರ್ ಜೊತೆಗೆ ನಮಗೆ ಎಲ್ಲಾ ಫೀಚರ್ಸು, ಆರ್ಗನ್ಸು ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫೇಸ್ ಅಲ್ಲಿ ನಾನು ಹೇಳ್ದಾಗೆ ಎಲ್ಲಾ ಫೇಶಿಯಲ್ ಫೀಚರ್ಸು ಮತ್ತೆ ಆರ್ಗನ್ಸ್, ಕೈ, ಕಾಲು, ಬೆರಳುಗಳು, ಬ್ಯಾಕ್ ಬೋನು ಮೇನ್ ಆಗಿ ಇದೆಲ್ಲ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗೋದು ನಮಗೆ ಅನಾಮಲಿ ಸ್ಕ್ಯಾನ್ ಅಲ್ಲಿ. ಇದು ಯಾಕೆ ನಾವು ಮಾಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಬೇಬಿಗೆ ಎಲ್ಲ ಆರ್ಗನ್ಸು ಡೆವಲಪ್ ಆಗ್ತಾ ಇದೆಯಾ ಅಂತ ಹೇಳಿ. ಮತ್ತೆ ನಮ್ಗೆ ಮೆಷರ್ಮೆಂಟ್ಸು ಕೊಡ್ತಾರೆ. ಇಲ್ಲಿ ಮೂಗು ಮತ್ತೆ ಲಿಪ್ಸ್ ನ ಸಹ ಎಷ್ಟಿದೆ ಮೆಷರ್ಮೆಂಟ್ ಅಂತ ಹೇಳಿ ಸಹ ಹೇಳ್ತಾರೆ. ನನಗೂ ಅಷ್ಟೇ, ನನಗೆ ಈಗಲೂ ನೆನಪಿದೆ. ಸ್ಕ್ಯಾನಿಂಗ್ ಅಲ್ಲಿ ಮೂಗು ಮೆಷರ್ಮೆಂಟು, ಲಿಪ್ಸ್ ಮೆಷರ್ಮೆಂಟು, ಕಿವಿ ಮೆಷರ್ಮೆಂಟು ಪ್ರತಿಯೊಂದೂ ಹೇಳ್ತಾರೆ. ಕಿವಿ ಸರಿಯಾಗಿ ಫಾರ್ಮ್ ಆಗ್ತಿದ್ಯಾ ಇಲ್ವಾ ಅಂತ ಹೇಳಿ. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿ ನನ್ನ ಸುತ್ತಲೇ ನಾನು ಅಬ್ಸರ್ವ್ ಮಾಡಿರೋ ತರ ಕಿವಿ ಎಲ್ಲ ಚೆನ್ನಾಗಿ ಫಾರ್ಮೇಶನ್ ಆಗಿರುತ್ತೆ, ಬಟ್ ಇಯರ್ ಪಿನ್, ನೀವು ಇದೇನು ಎಕ್ಸ್ಟರ್ನಲ್ ಇಯರ್ ಅಂತ ಹೇಳ್ತೀವಲ್ವಾ, ಅದು ಫಾರ್ಮ್ ಆಗಿರಲ್ಲ ಮಗುಗೆ. ಅದೊಂದು ಅಬ್ನಾರ್ಮಾಲಿಟಿ ಅಂತಾನೆ ಹೇಳ್ಬಹುದು. ಸೊ ಈ ರೀತಿ ಆರ್ಗನ್ಸ್ ಎಲ್ಲ ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನಮ್ಗೆ ಈ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಇದು ಅಷ್ಟೇ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನು. 20 to 22 ವೀಕ್ಸ್ ಅಲ್ಲಿ ಇದನ್ನ ಮಾಡಿಸ್ಬೇಕು. ಇಲ್ಲಿ ನಮ್ಗೆ ಏನಾದ್ರು ಡಿಫೆಕ್ಟ್ಸ್ ಇದ್ರೆ ಗೊತ್ತಾಗುತ್ತೆ. ನಾವು 22 ವೀಕ್ಸ್ ಆಗ್ಬಿಟ್ಟಿದೆ, 24 ಇದೀವಿ, 25 ಇದೀವಿ, ಇಲ್ಲಿ ಮಾಡಿಸಿದ್ರೆ ನಮ್ಗೆ ಏನಾದ್ರು ತೊಂದರೆಗಳಿದ್ರೆ ನಾವು ಬೇರೆ
ಡಿಸಿಷನ್ಸ್ನ ತಗೊಳಕ್ಕೆ ನಮಗೆ ಕಷ್ಟ ಆಗುತ್ತೆ. ಏನಾದರೂ ಪ್ರಾಬ್ಲಮ್ ಇದೆ ಮಗುಗೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಪ್ರೊಲಾಂಗ್ ಆಗಿಬಿಟ್ಟಿರುತ್ತೆ, ಬೇರೆ ನಾವೇನು ಡಿಸಿಷನ್ಸ್ ತಗೊಳಕ್ಕೆ ಆಗಲ್ಲ. ಅದರಿಂದ ನಾವು ಈ ಟೈಮ್ ಪೀರಿಯಡಲ್ಲಿ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಕಂಡಿಡ್ಕೋಬೇಕು. ಇನ್ನು ಮುಂಚೆ ಮಾಡಿಸಿದ್ರೆ ಏನಾಗುತ್ತೆ ಅಂತ ಕೇಳಬಹುದು, 20 ವಾರ ಇಲ್ಲ 18 ವಾರದಲ್ಲಿ ಅಂತ. ಅದಕ್ಕೆ ಎಕ್ಸಾಂಪಲ್ ನಾನೇ ಇದ್ದೀನಿ, ಲೈವ್ ಎಕ್ಸಾಂಪಲ್. ನಾನು 18 ವಾರದಲ್ಲೇ ನನಗೆ ಲೇಟ್ ಓವ್ಯುಲೇಷನ್ ಇದ್ದಿದ್ರಿಂದ ನನಗೆ ವೀಕ್ಸು ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗ್ತಿದ್ದಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೆ, 18 ವಾರದಲ್ಲೇ ಅನಾಮಲಿ ಸ್ಕ್ಯಾನ್ನ ಮಾಡಿಸ್ಕೊಬಿಟ್ಟಿದ್ದೆ. ಆವಾಗ ಏನಾಗಿತ್ತು, ನನಗೆ ಕರೆಕ್ಟಾಗಿ ಫೀಚರ್ಸು ಗೊತ್ತಾಗ್ತಾ ಇದ್ದಿಲ್ಲ. ನನಗೆ ಮತ್ತೆ ರಿಪೀಟ್ ದ ಅನಾಮಲಿ ಸ್ಕ್ಯಾನ್ ಅಂತ ಹೇಳಿ ನನ್ನ ಸ್ಕ್ಯಾನಿಂಗ್ ಡಾಕ್ಟರು ಹೇಳಿದ್ರು. ಯಾಕಂದ್ರೆ ಫೀಚರ್ಸ್ ಇನ್ನೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಈಗ 20 ವೀಕ್ಸ್ ಅಂದರೆ ಡೆವಲಪ್ಮೆಂಟ್ ಇಷ್ಟಿರಬೇಕು ಅಂತ ಹೇಳಿ ಅವ್ರಿಗೆ ಸ್ಟ್ಯಾಂಡರ್ಡ್ ಇರುತ್ತೆ ಮೆಷರ್ಮೆಂಟ್ಸು. ಅಷ್ಟು ಮಗು ಡೆವಲಪ್ಮೆಂಟ್ ಇಲ್ಲ, ಹಂಗಂತ ಮಗು ಡೆವಲಪ್ ಆಗಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಇನ್ನು 18 ವೀಕ್ಸೇ ಆಗಿದೆ, 20 ವೀಕ್ಸ್ವರೆಗೂ ವೆಯ್ಟ್ ಮಾಡು, 22 ವೀಕ್ಸ್ವರೆಗೂ ವೆಯ್ಟ್ ಮಾಡು, ಆಮೇಲೆ ಇನ್ನೊಂದ್ಸಲಿ ಅನಾಮಲಿ ಸ್ಕ್ಯಾನ್ ಮಾಡಿಸ್ಕೊ ಅಂತ ಹೇಳಿದ್ರು. ಸೊ ಯಾರೇ ಆಗಲಿ ಅನಾಮಲಿ ಸ್ಕ್ಯಾನ್ಗೆ ಹೋಗೋವಾಗ ಚೆಕ್ ಮಾಡ್ಕೊಳ್ಳಿ. 20 to 22 ವೀಕ್ಸ್, 21 ವೀಕ್ಸಲ್ಲಿ ಅಥವಾ 22 ವೀಕ್ಸಲ್ಲಿ ಹೋದ್ರೆ ಎಕ್ಸಾಕ್ಟ್ ಆಗಿ ಹೋದ್ರೆ ಇನ್ನೂ ಒಳ್ಳೇದು. ಬೇಬಿ ಆರ್ಗನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಇದು ಅನಾಮಲಿ ಸ್ಕ್ಯಾನು. ಅನಾಮಲಿ ಸ್ಕ್ಯಾನ್ ಆದಮೇಲೆ ಬೇಬಿದು ಹಾರ್ಟ್ ರೇಟು ಇದೆಲ್ಲ ಬ್ಲಡ್ ಫ್ಲೋ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ಡಾಪ್ಲರ್ಸ್ ಟೆಸ್ಟ್ ಅಂತ ಹೇಳಿ ಮಾಡ್ತಾರೆ, ಅದನ್ನು ಸಹ ಮಾಡಿಸ್ಬೋದು. ಇಟ್ ಡಿಪೆಂಡ್ಸ್ ಆನ್ ಗೈನಕಾಲಜಿಸ್ಟು. ಕೆಲವೊಬ್ರು ಅನಾಮಲಿ ಸ್ಕ್ಯಾನ್ನ ನೋಡಿ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ, ಇನ್ನೇನು ಸ್ಕ್ಯಾನ್ಸ್ ಬೇಡ ಅಂತ ಹೇಳಿ. ಕೆಲವೊಬ್ರು ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸಿ ಅಥವಾ ಕಾರ್ಡಿಯಾಕ್ ಆಕ್ಟಿವಿಟಿ ಹೇಗಿದೆ ಮಗುದು ಅಂತ ಹೇಳಿ, ಫೀಟಸ್ದು ಹಾರ್ಟ್ ರೇಟ್ ಎಲ್ಲ ಹೇಗಿದೆ, ಬ್ಲಡ್ ಫ್ಲೋ ಹೇಗಾಗ್ತಿದೆ ಅಂತ ಹೇಳಿ ನೋಡಬೇಕು ಅಂತ ಅಂದರೆ ಡಾಪ್ಲರ್ಸ್ ಟೆಸ್ಟ್ನ ಮಾಡ್ತಾರೆ. ಡಾಪ್ಲರ್ಸ್ ಟೆಸ್ಟು ಬೇಬಿಗೆ ಬ್ಲಡ್ ಫ್ಲೋ ಹೇಗಾಗ್ತಿದೆ, ಅಮ್ಮಯಿಂದ ಬೇಬಿಗೆ ಬ್ಲಡ್ ಫ್ಲೋ ಹೇಗಾಗ್ತಿದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ಇದು ಡಾಪ್ಲರ್ಸ್ ಟೆಸ್ಟ್. ಇದು ಅನಾಮಲಿ ಸ್ಕ್ಯಾನ್ ಆದಮೇಲೆ ಸಜೆಸ್ಟ್ ಮಾಡ್ತಾರೆ, ಆಲ್ಮೋಸ್ಟ್ 6th ಅಥವಾ 7th ಮಂತಲ್ಲಿ ಹೇಳ್ಬೋದು. ಇದು ಈ ಸ್ಕ್ಯಾನಿಂಗು ಮೇನ್ ಆಗಿ NT ಮತ್ತೆ ಅನಾಮಲಿ ಸ್ಕ್ಯಾನ್ ಇವೆರಡು ಇಂಪಾರ್ಟೆಂಟ್ ಸ್ಕ್ಯಾನು. ಇನ್ನು ಬೇರೆ ನಾವೇನು ಟಿಫಾ ಸ್ಕ್ಯಾನು ಅಥವಾ ಡಾಪ್ಲರ್ಸ್ ಟೆಸ್ಟು ಮತ್ತೆ ಡಬಲ್ ಮಾರ್ಕರ್ ಟೆಸ್ಟು ಇದೆಲ್ಲ ನಮ್ಮ ಗೈನಕಾಲಜಿಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದು ಇನ್ನು 20 to 22 ವೀಕ್ಸ್ ಆಮೇಲೆ ನಮಗೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಬರೋದೆ 28 to 32 ವೀಕ್ಸಲ್ಲಿ. ಇಲ್ಲಿ ಆಲ್ಮೋಸ್ಟ್ 8 months ಆ ಥರ ಆಗುತ್ತೆ, 7 or 8 months ಆ ಟೈಮಲ್ಲಿ ಈ ಸ್ಕ್ಯಾನಿಂಗ್ ಬರೋದು. 28 to 32 ವೀಕ್ಸಲ್ಲಿ ಇದು ಗ್ರೋತ್ ಸ್ಕ್ಯಾನು. ಈ ಒಂದು ಗ್ರೋತ್ ಸ್ಕ್ಯಾನ್ಗೆ ಬರೋ ಅಷ್ಟೊತ್ತಿಗೆ ನಮ್ಮ ಬೇಬಿ ಆರ್ಗನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಗ್ರೋತ್ ಅಲ್ಲ, ಡೆವಲಪ್ ಆಗಿರುತ್ತೆ, ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿ ಆವಾಗ ಗ್ರೋತ್ಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ 7th ಮಂತ್ ಅಷ್ಟೊತ್ತಿಗೆ ಎಷ್ಟೊಂದು ಸಲ ನಾವು ಪ್ರಿಮೆಚ್ಯೂರ್ ಬೇಬೀಸ್ನ ನೋಡ್ತೀವಲ್ಲ, 7th ಮಂತಲ್ಲಿ 8th ಮಂತಲ್ಲಿ ಡೆಲಿವರಿ ಆಗಿರೋ ಎಲ್ಲ ಆರ್ಗನ್ಸು ಡೆವಲಪ್ ಆಗಿರುತ್ತೆ. ಅವ್ರಿಗೆ ಆರ್ಗನ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರಲ್ಲ, ಆದ್ರೆ ಗ್ರೋತ್ ಇರಲ್ಲ ಅಷ್ಟೇ. ಮಗು ಅಲ್ಲಿ 7th ಮಂತಿಂದ ನಮಗೆ ಮಗು ಬೆಳವಣಿಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ವೆಯ್ಟ್ ಗೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫಸ್ಟ್ ಗ್ರೋತ್ ಸ್ಕ್ಯಾನ್ ಅಂತ ಹೇಳ್ತೀವಿ, ಅದನ್ನ ನಾವು 28 to 32 ವೀಕ್ಸ್ ಅಲ್ಲಿ ನಾವು ಈ ಗ್ರೋತ್ ಸ್ಕ್ಯಾನ್ ನ ಮಾಡಿಸ್ಬೇಕಾಗಿರುತ್ತೆ. ಇಲ್ಲೂ ಅಷ್ಟೇ ಕೆಲವೊಂದ್ಸಲ ನಮಗೆ ಫೀಟಲ್ ಡಾಪ್ಲರ್ ಟೆಸ್ಟ್ ನಾನು ಸಜೆಸ್ಟ್ ಮಾಡ್ತಾರೆ. ಅದು ಬೇಬಿ ಹಾರ್ಟ್ ರೇಟು ಮತ್ತೆ ಹಾರ್ಟ್ ಬೀಟ್ ಫ್ಲೋ, ಬ್ಲಡ್ ಫ್ಲೋನ ತಿಳ್ಕೊಳ್ಳೋಕೆ ನಾವು ಡಾಪ್ಲರ್ಸ್ ಟೆಸ್ಟ್ ನ ಮಾಡ್ತೀವಿ. ಈ ಗ್ರೋತ್ ಸ್ಕ್ಯಾನ್ ಅಲ್ಲಿ ಬೇಬಿ ವೆಯ್ಟ್ ನಮಗೆ ಗೊತ್ತಾಗುತ್ತೆ, ಎಷ್ಟಿದೆ ಬೇಬಿ ವೆಯ್ಟ್ ಅಂತ ಹೇಳಿ ನಮಗೆ ಹೇಳ್ತಾರೆ. ಎಲ್ಲ ಆರ್ಗನ್ಸ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿದೆಯಾ, ಗ್ರೋತ್ ಹೆಂಗ್ ಆಗ್ತಿದೆ ಅಂತ ಹೇಳಿ ನಮಗೆ ಗ್ರೋತ್ ಸ್ಕ್ಯಾನ್ ಅಲ್ಲಿ ತಿಳಿಸ್ತಾರೆ. ಇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಬಂದು ಇದು ಲಾಸ್ಟ್ ಸ್ಕ್ಯಾನು, ಇದು 3rd ಸ್ಕ್ಯಾನ್ ಬಂದು ಗ್ರೋತ್ ಸ್ಕ್ಯಾನು. ಲಾಸ್ಟ್ ಸ್ಕ್ಯಾನು ಅಷ್ಟೇ, ಇದನ್ನು ಗ್ರೋತ್ ಸ್ಕ್ಯಾನ್ ಅಂತಾನೆ ಕರಿತೀವಿ. ಸೆಕೆಂಡ್ ಗ್ರೋತ್ ಸ್ಕ್ಯಾನು ಇದು ಇನ್ನೇನು ನಮಗೆ ಡೆಲಿವರಿ ಇನ್ನೊಂದು 2 ವಾರದಲ್ಲಿ ಆಗತ್ತೆ ಅಂತ ಹೇಳಿದಾಗ ನಮಗೆ ಈ ಒಂದು ಸ್ಕ್ಯಾನ್ ನ ಮಾಡ್ತಾರೆ. ಅದು 36 to 38 ವೀಕ್ಸ್ ಅಲ್ಲಿ, ಲಾಸ್ಟ್ 9th ಮಂತ್ ಅಲ್ಲಿ ಇದು ಒಂದು ಲಾಸ್ಟ್ ಸ್ಕ್ಯಾನು. ಇಲ್ಲಿ ನಮಗೆ ಏನೂ ಇಲ್ಲ, ಬೇಬಿ ಫೀಚರ್ಸ್ ಇದ್ರ ಬಗ್ಗೆ ಎಲ್ಲ ನಮ್ಗೆ ಏನು ಹೇಳಲ್ಲ. ಬೇಬಿ ಗ್ರೋತ್ ಹೇಗಿದೆ ಅಂತ ಹೇಳಿ ನೋಡ್ತಾರೆ. ಪ್ಲಾಸೆಂಟಾ ಕರೆಕ್ಟ್ ಆಗಿ ಇದೆಯಾ, ಅಂಬಿಲಿಕಲ್ ಕಾರ್ಡ್ ಎಲ್ಲ ಕರೆಕ್ಟ್ ಆಗಿದೆಯಾ, ಬೇಬಿ ಏನಾದ್ರು ಕರಳು ಬಳ್ಳಿ ಸುತ್ಕೊಂಡಿದ್ಯಾ ಒಳಗಡೆ, ಮತ್ತೆ ಯಾವ ಡೆಲಿವರಿ ಆಗತ್ತೆ ಅಂತ ಹೇಳಿ ನಮ್ಗೆ ಕನ್ಫರ್ಮ್ ಆಗಿ ಹೇಳೋದು ಫಸ್ಟ್ ಗ್ರೋತ್ ಸ್ಕ್ಯಾನ್ ಅಲ್ಲಿ. ಫಸ್ಟ್ ಗ್ರೋತ್ ಸ್ಕ್ಯಾನ್ ಅಲ್ಲಿ ಇನ್ನೊಂದೇನು ಅಂದ್ರೆ ಬೇಬಿ ಪೊಸಿಷನ್ ನ ನೋಡಿ ಹೇಳ್ತಾರೆ. ಬೇಬಿ ಯಾವ ಪೊಸಿಷನ್ ಅಲ್ಲಿ ಇದೆ, ತಲೆ ಮೇಲೆ ಇದೆಯಾ ಕೆಳಗಡೆ ಇದೆಯಾ ಅಂತ ಹೇಳಿ ಹೇಳ್ತಾರೆ. ಸೆಫಾಲಿಕ್ ಪೊಸಿಷನ್ ಅಲ್ಲಿ ಇದ್ರೆ ನಾರ್ಮಲ್ ಡೆಲಿವರಿ ಈಸಿಯಾಗಿ ಆಗುತ್ತೆ. ಬ್ರಿಡ್ಜ್ ಪೊಸಿಷನ್ ಅಲ್ಲಿ ಇದ್ರೆ ಬೇಬಿ ತಲೆ ಮೇಲೆ ಇರುತ್ತೆ, ಅದು ಕಷ್ಟ ಆಗುತ್ತೆ ಅಂತ ಹೇಳಿ ನಮಗೆ ಸೆಕೆಂಡ್ ಗ್ರೋತ್ ಸ್ಕ್ಯಾನ್ ಅಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಬೇಬಿ ಹೆಡ್ ಪೊಸಿಷನ್ ಕೆಳಗಡೆ ಬಂದಿರಬೇಕು. ನಾರ್ಮಲ್ ಡೆಲಿವರಿ ಆಗಬೇಕು ಅಂದ್ರೆ ಖಂಡಿತ ಬೇಬಿ ಹೆಡ್ ಕೆಳಗಡೆ ಇರಬೇಕು, ಕಾಲು ಮೇಲೆ ಇರಬೇಕು. ಇದನ್ನ ನಾವು ಸೆಫಾಲಿಕ್ ಪೊಸಿಷನ್ ಅಂತ ಹೇಳಿ ಕರಿತೀವಿ. ಇನ್ನು ಬ್ರಿಡ್ಜ್ ಪೊಸಿಷನ್ ಇದ್ರೆ ಬೇಬಿ ತಲೆ ಮೇಲೆ ಇರುತ್ತೆ, ಆಗ ಸಿ ಸೆಕ್ಷನ್ ಅಥವಾ ಅವ್ರದ್ದು ಏನು ಗೈನಕಾಲಜಿಸ್ಟ್ ಪ್ರೊಸೀಜರ್ಸ್ ಇದೆಯೋ ಅದನ್ನ ಫಾಲೋ ಮಾಡ್ತಾರೆ. ಇಲ್ಲಿ ನಮಗೆ ಸೆಕೆಂಡ್ ಗ್ರೋತ್ ಸ್ಕ್ಯಾನ್ ಅಲ್ಲಿ ಕಂಪ್ಲೀಟ್ ಆಗಿ ಬೇಬಿದು ಡೆವಲಪ್ಮೆಂಟ್ ಬಗ್ಗೆನೇ ಹೇಳೋದು. ಕ್ಲಿಯರ್ ಪಿಕ್ಚರ್ ನಮಗೆ ಸಿಗುತ್ತೆ. ಎಲ್ಲಿ ಬೇಬಿ ವೇಟ್, ಇನ್ನೊಂದು ಬೇಬಿ ವೇಟ್ ಎಷ್ಟು ತೂಕ ಇದೆ,
ಫೈನಲ್ ಆಗಿ ನಿಮ್ ಬೇಬಿ ಹುಟ್ಟೋ ಅಷ್ಟಕ್ಕೆ ಇಷ್ಟೇ ತೂಕ ಇರುತ್ತೆ. ಬೈ ಬರ್ತ್ ಇನ್ನೊಂದು ಅಮ್ಮಮ್ಮ ಅಂದ್ರೆ ಒಂದು 50 ರಿಂದ 100 ಗ್ರಾಮ್ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಇಫ್ ಏನಾದ್ರು ಡೆಲಿವರಿ 38 ವೀಕ್ಸ್ಗಿಂತ ಜಾಸ್ತಿ ಆದ್ರೆ ಅಲ್ಲಿ ನಮಗೆ ವೆಯ್ಟ್ ಇನ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಷ್ಟೇ ಬೇಬಿ. ಇಲ್ಲಿ ಎಕ್ಸಾಕ್ಟ್ ವೆಯ್ಟ್ ನಮಗೆ ಬೇಬಿ ಎಷ್ಟಿದೆ ಅಂತ ಹೇಳ್ತಾರೆ. ಹಾಗೂ ಬೇಬಿ ಹೆಡ್ ಪೊಸಿಷನ್ ಎಲ್ಲಿದೆ, ಬೇಬಿ ಡೆವಲಪ್ಮೆಂಟ್ ಚೆನ್ನಾಗಿ ಆಗಿದೆಯಾ ಅಂತ ಹೇಳಿ. ಇನ್ನು ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದ್ರೆ ಡೆಲಿವರಿಗೆ ಸಂಬಂಧಪಟ್ಟಂತೆ ಬೇಬಿ ಹೆಡ್ ಪೊಸಿಷನ್ ಬಂದಿಲ್ಲ ಅಥವಾ ಪ್ಲೆಸೆಂಟಾದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅದೆಲ್ಲ ನಮಗೆ ಈ ಗ್ರೋತ್ ಸ್ಕ್ಯಾನ್ ಅಲ್ಲಿ ಹೇಳ್ತಾರೆ. ಇದು ರೆಡಿ ಟು ಡೆಲಿವರಿ ಸ್ಕ್ಯಾನ್ ಅಂತಾನೆ ಹೇಳ್ಬಹುದು. ಈ ಸ್ಕ್ಯಾನ್ ಅಲ್ಲಿ ನಮಗೆ ಫೈನಲ್ ಆಗಿ ಯಾವಾಗ ಡೆಲಿವರಿ ಡೇಟ್ ಬರಬಹುದು, ಎಕ್ಸಾಕ್ಟ್ ಆಗಿ ನೀವು ಯಾವಾಗ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಹೇಳಿ ಈ ಒಂದು ಸ್ಕ್ಯಾನ್ ಅಲ್ಲಿ ಹೇಳ್ತಾರೆ. ಇಷ್ಟು ಸ್ಕ್ಯಾನಿಂಗ್ ಡೀಟೇಲ್ಸು. ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದು ಹಾಸ್ಪಿಟಲ್ಸ್ ಅಲ್ಲಿ ಡಿಪೆಂಡ್ಸ್ ಆನ್ ಗೈನಕಾಲಜಿಸ್ಟ್, ಅದು ಅವರು ಬೇರೆಲ್ಲ ಸ್ಕ್ಯಾನ್ಸ್ ನ ಸಜೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಯಾರೇ ಪ್ರೆಗ್ನೆಂಟ್ ವಿಮೆನ್ ಆಗಿದ್ರು ಸಹ ಯಾವುದೇ ಸ್ಕ್ಯಾನಿಂಗ್ಸ್ ಆಗಿರ್ಲಿ, ಇವಾಗ ನಾವು ಪ್ರೈವೇಟ್ ಅಲ್ಲೇ ಹೋಗಿ ತೋರಿಸ್ಕೊತಾ ಇರ್ಲಿ ಅಥವಾ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೇ ತೋರಿಸ್ಕೊತಾ ಇರ್ಲಿ, ಈ ಒಂದು 3 ಸ್ಕ್ಯಾನು ತುಂಬಾನೇ ಇಂಪಾರ್ಟೆಂಟ್. ಒಂದು ಬಂದು NT ಸ್ಕ್ಯಾನು, ಇನ್ನೊಂದು ಬಂದು ಅನಾಮಲಿ ಸ್ಕ್ಯಾನು, ಇನ್ನೊಂದು ಗ್ರೋತ್ ಸ್ಕ್ಯಾನು. ಈ 3 ಸ್ಕ್ಯಾನು ತುಂಬಾನೇ ಇಂಪಾರ್ಟೆಂಟು. ಇನ್ನೊಂದು ನಾವು ತುಂಬಾನೇ ನೆಗ್ಲೆಕ್ಟ್ ಮಾಡುವಂತದ್ದು ಡಬಲ್ ಮಾರ್ಕರ್ ಟೆಸ್ಟ್. ಇದನ್ನು ಅಷ್ಟೇ ಕೆಲವೊಂದ್ಸಲ ಐ ಡೋಂಟ್ ನೋ, ನನಗೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದೆಲ್ಲ ಮಾಡಿಸ್ತಾರಾ ಇಲ್ವಾ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಡಬಲ್ ಮಾರ್ಕರ್ ಟೆಸ್ಟ್ ಎಲ್ಲ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಇದನ್ನ ಮಾಡಿಸ್ಕೊಳ್ಳಿ. ಪ್ರೈವೇಟ್ ಅಲ್ಲಾದ್ರೂ ಅಟ್ಲೀಸ್ಟ್ ಮಾಡಿಸ್ಕೊಳ್ಳಿ ಡಬಲ್ ಮಾರ್ಕರ್ ಟೆಸ್ಟ್ ನ. ಇದು ಬೇಕೇ ಬೇಕು. ಎಷ್ಟೊಂದ್ ಸಲ ನಾವು ಎಷ್ಟೊಂದು ಮಕ್ಕಳನ್ನ ಡೌನ್ ಸಿಂಡ್ರೋಮ್ ಇಂದ ನೋಡ್ತೀವಿ. ಆ ಮಕ್ಕಳನ್ನ ನೋಡಿದಾಗೆಲ್ಲ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ. ಇದನ್ನ ನಾವು ಈ ಸ್ಕ್ಯಾನಿಂಗ್ ಅಲ್ಲೇ ನಾವು ತಿಳ್ಕೊಂಡ್ರೆ ನಾವು ಅವಾಗ ಏನ್ ಬೇಕೋ ಅದನ್ನ ಡಿಸಿಷನ್ಸ್ ನ ತಗೋಬಹುದು. ಮಗು ಹುಟ್ಟಿದ ಆದ್ಮೇಲೆ ಅವ್ರು ಪಡುವಂತಹ ಕಷ್ಟನ ನಾವು ನೋಡೋ ಬದಲು ಪ್ರೀವಿಯಸ್ ಆಗಿ ನಾವ್ ಏನ್ ಡಿಸಿಷನ್ ಇದೆಯೋ ಅದನ್ನ ತಗೊಂಡ್ರೆ ಅದು ಪಾಪಗೂ ತೊಂದರೆ ಆಗಲ್ಲ, ನಮ್ಗೂನು ಅದು ಜೀವನ ಪೂರ್ತಿ ನಾವು ಅದನ್ನ ನೋಡ್ಕೊಂಡಿರುವಂತಹ ಒಂದು ಪ್ರಾಬ್ಲಮ್ ಇರಲ್ಲ. ನಾವ್ ಯಾವ್ದೇ ಒಂದು ಹಾಸ್ಪಿಟಲ್ಸ್ ಅಲ್ಲಿ ತೋರಿಸ್ತಾ ಇರಬಹುದು. ಈ ಒಂದು ಸ್ಕ್ಯಾನಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್. ನೀವು ಹೋದಾಗ್ಲೂ ಅಷ್ಟೇ ಗೈನಕಾಲಜಿಸ್ಟ್ ಜೊತೆ ಕಮ್ಯುನಿಕೇಟ್ ಮಾಡಿ ಕೇಳಿ ಅವ್ರನ್ನ, ಯಾಕೆ ಮಾಡ್ತೀವಿ ಈ ಸ್ಕ್ಯಾನು ಏನು ಅಂತ ಹೇಳಿ. ನಾನು ಅಷ್ಟೇ ಯಾವುದೇ ಸ್ಕ್ಯಾನ್ ನನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಕೆಲವೊಂದು ಗ್ರೌಂಡ್ ವರ್ಕ್ ರಿಸರ್ಚ್ ಮಾಡಿನೇ ಹೋಗ್ತಿದ್ದೆ. ಏನಕ್ಕೆ ಮಾಡ್ತಾರೆ, ಯಾಕೆ, ಏನ್ ಇಂಪಾರ್ಟೆಂಟು, ಈ ಫೈಂಡಿಂಗ್ಸ್ ಅಲ್ಲಿ ಏನೇನ್ ಸಿಗುತ್ತೆ ನಮ್ಗೆ, ಯಾಕೆ ಹಿಂಗ್ ಆಗುತ್ತೆ ಅಂತ ಹೇಳಿ. ನೀವು ಅಷ್ಟೇ ಯಾರ್ಯಾರ ಪ್ರೆಗ್ನೆಂಟ್ ವಿಮೆನ್ ಇದೆಯೋ ಈ ವಿಡಿಯೋ ನಿಮ್ಗೆ ಯೂಸ್ ಆಗ್ಲಿ ಅಂತಾನೆ ನಾನು ಈ ವಿಡಿಯೋನ ಶೇರ್ ಮಾಡಿರೋದು. ಎಷ್ಟೊಂದ್ಸಲ ನಮ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಗೆ ಎಲ್ಲೂ ಸಿಗಲ್ಲ. ನಮ್ ಗೈನಕಾಲಜಿಸ್ಟ್ ಹತ್ರನೂ ಅಷ್ಟೇ ನಾವ್ ಇಷ್ಟೊಂದು ಡೀಪ್ ಆಗಿ ಮಾತಾಡ್ಕೊಂಡು ಕುತ್ಕೊಳ್ಳಿಕ್ಕೂ ಆಗಲ್ಲ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು, ನಮ್ಗೆ ಯೂಸ್ ಆಗಿದೆ ಅಂತ ಹೇಳಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರು ಈ ಸ್ಕ್ಯಾನಿಂಗ್ಸ್ ನ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲಾರ್ಗೂ ಹೆಲ್ತಿ ಬೇಬಿ ಆಗ್ಲಿ, ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಕಾನ್ಸೆಪ್ಟು. ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮತ್ತಷ್ಟು ಏನಾದರೂ ಡೀಟೇಲ್ಸ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದ್ರ ಮೇಲೆ ವಿಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹವ್ಯ ವ್ಲಾಗ್ಸ್.